ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಲತಾ ಕ್ರಿಯೇಟಿವ್ ಟೀಚರ್. ನಾನು ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ಬ್ಲಾಗ್ನೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೇನೆ. ನಿನ್ನೆ ನಾವು ಬಾಗಿಲು ಪೂಜೆ ಮಾಡಿದ್ವಲ್ಲ, ಆ ಬಾಗಿಲು ಪೂಜೆಗೆ ಅಡುಗೆ ಎಲ್ಲ ನಾನೇ ಮಾಡಿದ್ದೆ. ಅಡುಗೆಗೆ ವಿಶೇಷವಾಗಿ ನಾವು ಸಾಂಬಾರು ಮತ್ತು ಬದನೆಕಾಯಿ ಪಲ್ಯವನ್ನು ಕೂಡ ಮಾಡಿದ್ವಲ್ಲ. ಸಾಂಬಾರಿನ ರೆಸಿಪಿ ಈಗ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಿದ್ದೇನೆ. ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು: ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟು, ಮುಲ್ಲಂಗಿ, ಹೀರೆಕಾಯಿ, ನುಗ್ಗೆಕಾಯಿ ಇದೆಲ್ಲವನ್ನು ವೆಜಿಟೇಬಲ್ಸ್ನ ಹಾಕಿದ್ದೆ. ಈಗ ಒಂದೊಂದಾಗಿ ನೀಟಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ಕ್ಯಾರೆಟ್. ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮುಲ್ಲಂಗಿಯನ್ನು ಮೇಲೆ ಪೀಲ್ ಆಫ್ ಮಾಡಿಬಿಟ್ಟು ನಂತರ ಅದನ್ನು ಕೂಡ ಚಿಕ್ಕದಾಗಿ ಸಣ್ಣಗೆ ರೌಂಡಾಗಿ ಹೆಚ್ಕೋಬೋದು. ಇನ್ನೂ ಚಿಕ್ಕದಾಗಿ ಬೇಕಂದ್ರೂ ಕೂಡ ನೀವು ಹೆಚ್ಕೋಬೋದು. ಹಾಗೆ ನಮಗೆ ಈರುಳ್ಳಿಯನ್ನು ಕೂಡ ನಾವು ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಕೋಬೇಕು ಒಗ್ಗರಣೆ ಕೊಡಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ತೆಳ್ಳಗೆ ಹೆಚ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ. ನಾನು ಈ ಬ್ಲಾಗ್ನಲ್ಲಿ 2 ರೆಸಿಪೀಸ್ನ ಹಾಕಿದ್ದೀನಿ. ಒಂದು ಸಾಂಬಾರು ಮತ್ತು ಆಲ್ ಫೇವ್ರೆಟ್ ಯಾವುದೇ ಫಂಕ್ಷನಲ್ಲಿ ಮಾಡ್ತಕ್ಕಂಥ ಆಲೂಗಡ್ಡೆ, ಬದನೆಕಾಯಿ ಮತ್ತು ನುಗ್ಗೆಕಾಯಿ ಮಿಕ್ಸ್ ಮಾಡಿ ಮಾಡ್ತಕ್ಕಂಥ ಪಲ್ಯವನ್ನು ಕೂಡ ನಾನು ಇದರಲ್ಲಿ ಕೊನೆಯದಾಗಿ ಸೇರಿಸಿದ್ದೀನಿ. ನೀವು ಕೊನೆ ತನಕ ವಿಡಿಯೋ ನೋಡಿದರೆ ನಿಮಗೆ ಆ ವಿಡಿಯೋನು ಕೂಡ ಸಿಗುತ್ತೆ, ಆ ರೆಸಿಪಿ ಕೂಡ ನಿಮಗೆ ಸಿಗುತ್ತೆ. ಅಂದರೆ ಯಾವುದೇ ಹಬ್ಬ, ಹೋಳಿಗೆ ಮಾಡಿದರೆ ಅಥವಾ ಯಾವುದೇ ಹುಗ್ಗಿ ಮಾಡಿದರೆ ಅದಕ್ಕೆ ಸೂಪರ್ ಆಗಿರೋ ಕಾಂಬಿನೇಷನ್ ಆಗಿರುತ್ತೆ. ಹಾಗಾಗಿ ನಾನು ಸಾಂಬಾರು ಮತ್ತು ಆಲೂಗಡ್ಡೆ ಬದನೆಕಾಯಿ ಪಲ್ಯವನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಕೊನೆಯದಾಗಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಕೊನೆ ತನಕ ವಿಡಿಯೋನ ನೋಡಿ. ಸೂಪರ್ ಆಗಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಊಟ ಮಾಡಿದವರೆಲ್ಲರೂ ಕೂಡ ಹೇಳ್ತಾಯಿದ್ರು. ಈಗ ಟೊಮ್ಯಾಟೋವನ್ನು ಕೂಡ ಹೆಚ್ಕೊಂಡು ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಹೆಚ್ಚಿಟ್ಕೊಂಡ್ಮೇಲೆ ಈಗ ಬಾಣಲೆಯಲ್ಲಿ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಕಡಾಯಿಯನ್ನು ಇಟ್ಬಿಟ್ಟು ಈಗ ಅದಕ್ಕೆ ನಮಗೆ ಬೇಕಾದಷ್ಟು ಎಣ್ಣೆ, ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಸುಮಾರು 15-16 ಜನಕ್ಕೆ ಮಾಡೋದಾಗಿತ್ತು. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಈ ರೀತಿಯಾಗಿ ಈರುಳ್ಳಿ ಬ್ರೌನಿಷ್ ಬಣ್ಣಕ್ಕೆ ತಿರುಗೋವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು. ಅದಾದ ನಂತರ ಅದಕ್ಕೆ ಟೊಮ್ಯಾಟೊ, ಮುಲ್ಲಂಗಿ, ಹೀರೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಪಕ್ಕಕ್ಕೆ ಕುದಿಯೋಕ್ಕಿಟ್ಟಿದ್ದೆ ನುಗ್ಗೆಕಾಯಿ, ಅದನ್ನು ತದನಂತರ ಹಾಕ್ಕೋತೀನಿ. ಈಗ ಮೇನ್ ಪದಾರ್ಥ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥದ್ದು ಬೇಳೆ, ತೊಗರಿಬೇಳೆ. ನಾನು ಇಲ್ಲಿ 2.5 ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಕುಕ್ಕರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ತೊಳೆದು 2-3 ಬಾರಿ ತೊಳೆದು ಅದಕ್ಕೆ ನಾನೀಗ 4ರಿಂದ 5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ನನಗೆ ಸುಮಾರು 15 ಜನಕ್ಕೆ ಊಟ ಬೇಕಾಗಿತ್ತು. ಹಾಕ್ಕೊಂಡು ಈಗ 1 ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು 1 ಚಮಚ ಜೀರಿಗೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೇಯಿಸೋಕ್ಕೆ ಅರಿಶಿನ. ಅರಿಶಿನ ಈಗ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಇರುತ್ತೆ ಮತ್ತು ಬೇಳೆ ಬೇಗನೂ ಬೇಯುತ್ತೆ. ಹಾಗಾಗಿ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ಈ 4 ಪದಾರ್ಥಗಳು, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಹಾಗೆ ಟೊಮ್ಯಾಟೊ. ಮರ್ತಿದ್ದೆ, ಟೊಮ್ಯಾಟೊವನ್ನು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ, ಹುಳಿ ಬರುತ್ತೆ. ಹಾಗಾಗಿ ಟೊಮ್ಯಾಟೊನ ನಾನು ಬೇಳೆಯಲ್ಲಿ ಬೇಯೋಕೆ 1 ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ 4 ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ 1 ಹಾಕ್ಬಿಟ್ಟು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇಲ್ಲಿ ಪಕ್ಕದಲ್ಲಿ ನುಗ್ಗೆಕಾಯಿ ಸಪ್ರೇಟ್ ಕುದಿಯೋಕ್ಕಿಟ್ಟಿದ್ದೆ. ಎಷ್ಟೊತ್ತು ಅದು ಬೇಯಿಸ್ಬಿಟ್ರೆ ಅದು ಮೆತ್ತಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ಬೇಯಿಸೋಕ್ಕಿಟ್ಟಿದ್ದೆ. ಈಗ ನಮಗೆ ರುಚಿಗೆ ತಕ್ಕಷ್ಟು 3 ಟೇಬಲ್ ಸ್ಪೂನು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಖಾರ ಬೇಕು ಸ್ವಲ್ಪ ನೋಡಿ ಹಾಕ್ಕೋಬೇಕು. ಈಗ ನುಗ್ಗೆಕಾಯಿ 80% ಸಪ್ರೇಟಾಗಿ ಬೇಯಿಸಿದರೆ ಸಾಕು, ಮತ್ತು ಇದರಲ್ಲಿ ನಮಗೆ 20% ಬೇಯುತ್ತೆ.
ಸೊ ಹಾಗಾಗಿ ನಾನಲ್ಲಿ 80% ಬೇಯಿಸಿದ್ದೀನಿ. ಈಗ ಬೇಳೆ ಪಲ್ಯ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಸಾಫ್ಟಾಗಿ ಆಗಿದೆ. ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತಕ್ಕಂಥ ಬೇಳೆಯನ್ನು 3 ವಿಷಲ್ಸ್ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದನ್ನು ನಾವು ಒಂದು ಪಾತ್ರೆಗೆ, ನಾವು ಒಗ್ಗರಣೆ ಹಾಕ್ಕೊಂಡಿರ್ತಕ್ಕಂಥ ಪಾತ್ರೆಗೆ ನಾವು ಅದನ್ನು ಹಾಕ್ಕೋಬೇಕು. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬರ್ತಾ ಇದೆ. ನಂಗಂತೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ಈಗ ಅದಕ್ಕೆ ಒಗ್ಗರಣೆ. ಸೊ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ನಮಗೇನು ಬೇಕೋ ಒಣ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ನಾವು ಒಗ್ಗರಣೆ ಕೊಟ್ಬಿಟ್ರೆ ಘಮ್ ಅಂತ ಅನ್ನುತ್ತೆ. ಮತ್ತು ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಒಗ್ಗರಣೆ ರೆಡಿ. ಸೂಪರಾಗಿತ್ತು ಸಾಂಬಾರು ಮಾತ್ರ. ನೀವು ಖಂಡಿತ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಈಗ ನಾವು ಆಗಲೇ ಹೇಳಿದಾಗೆ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಮತ್ತು ನುಗ್ಗೆಕಾಯಿಯನ್ನು ಮಿಕ್ಸ್ ಮಾಡಿ ಒಂದು ಚಿಕ್ಕದಾಗಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಸೊ ಇದು ಚಿಕ್ಕದಾಗಿರೋದ್ರಿಂದ ವಿಡಿಯೋ, ಸೊ ಇದರಲ್ಲೇ ನಾನು ಆ್ಯಡ್ ಆನ್ ಮಾಡಿದ್ದೀನಿ. ಸೊ ಫಸ್ಟು ಬಾಣಲಿಗೆ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಕೆಂಪಗೆ ಬಾಡಿದ ತಕ್ಷಣ, ಸ್ವಲ್ಪ ಸಾಫ್ಟ್ ಆಗಿದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯೋಕೆ ಬಿಡಬೇಕು, ಅರಿಶಿನ ಹಾಕಿಬಿಟ್ಟು. ಸೊ ಅರಿಶಿನ ಹಾಕಿದ ಮೇಲೆ ಅದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ಸೊ ಇದು ಕೂಡ ಅಷ್ಟೇ, ನಾವು ಆಲೂಗಡ್ಡೆ, ಬದನೆಕಾಯಿ ಮತ್ತು ನುಗ್ಗೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಮಾಡೋದ್ರಿಂದ ಸೂಪರ್ ಆಗಿರುತ್ತೆ. ನಾನು ಇದಕ್ಕೆ ಕೊಬ್ಬರಿ, ಶೇಂಗಾ ಪುಡಿ ಮತ್ತು ಎಳ್ಳು, ಬಿಳಿ ಎಳ್ಳನ್ನು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆಯನ್ನು ಮಾಡ್ಕೊಂಡಿದ್ದೀನಿ. ಸೊ ಉಪ್ಪು, ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿತು. ಸೊ ಈಗ ಕೊಬ್ಬರಿ ಪೇಸ್ಟ್, ಹಸಿ ಕೊಬ್ಬರಿಯನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಸೊ ಅದನ್ನು ಮತ್ತು ಜೊತೆಗೆ ಶೇಂಗಾ ಹುರಿದಿಟ್ಕೊಂಡು, ಶೇಂಗಾ ಮತ್ತು ಎಳ್ಳು, ಬಿಳಿ ಎಳ್ಳನ್ನು ಹುರಿದಿಟ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ಮಾತ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಸೂಪರ್ ಆಗಿರುತ್ತೆ. ಸೊ ಈಗ ಇದಕ್ಕೂ ಕೂಡ ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ಖಾರ, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು 2-3 ಟೇಬಲ್ ಸ್ಪೂನ್ನು ಖಾರವನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಕೂಡ ಚೆನ್ನಾಗಿ ಬೇಯುತ್ತೆ. ಸೊ ಮಸಾಲೆ ರೆಡಿ ಆಯಿತು. ಈಗ ಬದನೆಕಾಯನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಸೊ ನಾನು ಆಲೂಗಡ್ಡೆಯನ್ನು ಆಗಲೇ ಸಪ್ರೇಟಾಗಿ ಒಂದು ಬಾಣಲೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಸೊ ಇದು ಬೇಯೋಷ್ಟರೊಳಗಡೆ ಅದು ಸಪ್ರೇಟಾಗಿ ಬೇಯುತ್ತೆ ಅಂತಂದು ಹೇಳ್ಬಿಟ್ಟು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆಯನ್ನು ಈಗ ಸಪ್ರೇಟಾಗಿ ಬೇಯಿಸಿರೋ ಆಲೂಗಡ್ಡೆಯನ್ನು ಕೂಡ ನಾನು ಈಗ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ನಾವು ಬೇಯೋಕ್ಕೆ ಬಿಡಬೇಕು. ಸೊ ನೋಡಿ ಕಾಣ್ತಾ ಇದೆ, ಸೈಡ್ಗೆ ಎಣ್ಣೆ ಬಿಟ್ಕೊಂಡಿದೆ. ಈಗ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ನಂತರ ನುಗ್ಗೆಕಾಯಿ. ಸೊ ಎಲ್ಲನೂ 80% ನಾನು ಸಪ್ರೇಟ್ ಬೇಯಿಸ್ಕೊಂಡು ಈಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಮಸಾಲೆ ಎಲ್ಲ ಹೀರ್ಕೊಂಡು ಸೂಪರಾಗಿರ್ತಕ್ಕಂಥ, ಸಖತ್ತಾಗಿರ್ತಕ್ಕಂಥ ಟೇಸ್ಟ್ ಬಂದಿತ್ತು. ಸೊ ಎಲ್ಲರೂ ಊಟ ಮಾಡಿದವರೆಲ್ಲರೂ ಸೂಪರಾಗಿತ್ತು ಅಂತ ಹೇಳಿದರು. ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಯಾವುದಾದ್ರೂ ಹಬ್ಬ ಫಂಕ್ಷನ್ಸ್ ಇದ್ದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.